ಕ್ಷಣಗಳಲ್ಲಿ ಬಾಹ್ಯಾಕಾಶದಿಂದ ಶುಭಾಂಶು ಶುಕ್ಲಾ ಭೂಮಿಗೆ ಕಾಲಿಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಡ್ರ್ಯಾಗನ್ ಕ್ಯಾಪ್ಸೂಲ್ ಭೂಮಿಯ ವಾತಾವರಣವನ್ನ ಎಂಟರ್ ಆಗಿದೆ ಆಲ್ರೆಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರಾವಳಿ ತೀರಕ್ಕೆ ಅಪ್ಪಳಿಸಲಿದ್ದಾರೆ. ಭೂಕಕ್ಷೆಗೆ ಎಂಟ್ರಿ ಕೊಟ್ಟಿದೆ ಡ್ರ್ಯಾಗನ್ ಕ್ಯಾಪ್ಸೂಲ್. ಆಲ್ರೆಡಿ ಭೂಮಿಯ ಕಕ್ಷೆಯನ್ನ ಪ್ರವೇಶ ಮಾಡಿದೆ. ಭೂಸ್ಪರ್ಶ ಆಗೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಭೂಮಿಯನ್ನ ಸ್ಪರ್ಶಿಸಲಿದ್ದಾರೆ ಶುಭಾಂಶು ಶುಕ್ಲಾ. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ವೀಕ್ಷಕರೇ. ಶುಭಾಂಶು ಶುಕ್ಲಾ ಹೊಸ ದಾಖಲೆ ಬರೆಯಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭೂಮಿಯನ್ನ ಸ್ಪರ್ಶಿಸಲಿದ್ದಾರೆ. 4 ಗಗನಯಾತ್ರಿಗಳು ಕೂಡ ಕೆಲವೇ ಕ್ಷಣಗಳಲ್ಲಿ ಭೂಮಿಯನ್ನ ಸ್ಪರ್ಶಿಸಲಿದ್ದಾರೆ. ಡ್ರ್ಯಾಗನ್ ಕ್ಯಾಪ್ಸೂಲ್ ಇನ್ನೇನು ಕೆಲವು ಕ್ಷಣಗಳಲ್ಲಿ ಭೂಮಿಯನ್ನ ತಲುಪಲಿದೆ. Depending on the dynamic events that are happening, so the crew does lean back during re-entry. ಇಡೀ ಜಗತ್ತು ಈ ವಿದ್ಯಮಾನಕ್ಕೋಸ್ಕರ ಕಾಯ್ತಾ ಇದೆ. ಆಕ್ಸಿಯಂ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಈ ವಿದ್ಯಮಾನ ಹೇಗೆ ನಡೀತಾ ಇದೆ ಅನ್ನೋದನ್ನ ಆಕ್ಸಿಯಂ ಸಂಸ್ಥೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಸುರಕ್ಷಿತವಾಗಿ 4 ಗಗನಯಾನಿಗಳು ಬಂದ್ರೆ ಸಾಕು ಅನ್ನೋದು ಇಡೀ ಜಗತ್ತಿನ ಜನರ ಹಾರೈಕೆ. ಇನ್ನೇನು ಅವರು ಭೂಮಿಯನ್ನ ಸ್ಪರ್ಶ ಮಾಡ್ತಾ ಇದ್ದಾರೆ. Acceptable G limits for entry and landing, and excellent view. Great view. Drogue parachutes are deployed. You looking forward? Drogue descent rate nominal. Descent rate nominal, copy. Again, we're going to hear a lot of comms throughout this next 3 minutes here. This is looking forward on the Dragon spacecraft up at the chutes. Drogue parachutes are fully deployed now, so we do expect those main parachutes to deploy here shortly. If you're just joining us, we have now confirmed that the AX-4 crew on their return home is roughly 2.5 minutes out from splashdown, and our main chutes have deployed. Main chute descent rate nominal. Copy. Main chute descent rate nominal, 1,000 meters for starting. We copy 1,000 meters. Great visual confirmation as well as those comms that the 4 main parachutes have deployed. Again, we are going to be slowing down the vehicle from 350 miles per hour all the way down to just about 16 miles per hour by the time that the vehicle touches down and splashes down into the ocean. Exactly right. You mentioned these beautiful visual confirmations that we're getting. An important aspect of today's ಅಮೋಘವಾದಂತ ದೃಶ್ಯಾವಳಿಯನ್ನ ನೋಡ್ತಾ ಇದ್ವಿ. 4 ಪ್ಯಾರಾಚೂಟ್ಗಳು ಓಪನ್ ಅಪ್ ಆಗಿದೆ. ನಾನು ಕೃಷ್ಣಮೂರ್ತಿ ಅವರಿಗೆ ದಯವಿಟ್ಟು ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ ಕ್ವಿಕ್ ಆಗಿ, ಅದು ಹೇಗೆ ಏನ್ ನಡೀತಾ ಇದೆ ಅಂತ? ಈಗ ನೋಡಿ, ನಾವು ಬ್ರೇಕ್ ತಗೊಳಕ್ಕೂ ಮುಂಚೆ 26,500 ಕಿಲೋಮೀಟರ್ ಇತ್ತು. ಬ್ರೇಕ್ ತಗೊಂಡ್ ಬರೋ ಸೊತ್ತಿಗೆನೆ 200 ಕಿಲೋಮೀಟರ್ ಪರ್ ಅವರ್ ಬಂದು ಈಗ 26 ಕಿಲೋಮೀಟರ್ ಪರ್ ಅವರ್ ಬಂದಿದ್ದೀವಿ. ಕೇವಲ 600 ಮೀಟರ್ ಹೈಟ್ ಅಲ್ಲೇ ಇರೋದು. ಡ್ರ್ಯಾಗ್ ಪ್ಯಾರಾಶೂಟ್ ಓಪನ್ ಆಯ್ತು. ಅದಾದ್ರ ಮೇಲೆ ಮೇನ್ ಪ್ಯಾರಾಶೂಟ್ಸ್ಗಳು ಓಪನ್ ಆಗಿ 4 ಮೇನ್ ಪ್ಯಾರಾಶೂಟ್ ಓಪನ್ ಆಗಿದೆ. ಇನ್ನು 500 ಮೀಟರ್ ಇದೆ ಅಷ್ಟೇ, ಮುಗೀತು. ಇನ್ನು 500 ಮೀಟರ್ ಇನ್ನೇನಿದು ಸಮುದ್ರಕ್ಕೆ ಸ್ಪ್ಲಾಶ್ ಡೌನ್ ಆಗುತ್ತೆ. ಸುರೇಂದ್ರ ಬಿದ್ಗಿ ಅವರು ಖಂಡಿತ ಇದು ನೋಡಿ ತುಂಬಾ ಕ್ರಿಟಿಕಲ್. ಮೇನ್ ಅಂಡ್ ಡ್ರ್ಯಾಗ್ ಎರಡು ಸಕ್ಸಸ್ಫುಲಿ ಓಪನ್ ಆಗಿದೆ. ಒಂದು ವೇಗ ಅರೌಂಡ್ 25 ಕಿಲೋಮೀಟರ್ ನಾವು ಎಣಿಸಿದಷ್ಟೇ, ಡಿಸೈನ್ ಮಾಡಿದಷ್ಟೇ ವೇಗದಲ್ಲಿ ಬರ್ತಾ ಇದೆ. ಅಂದ್ರೆ ಎವ್ರಿಥಿಂಗ್ ಇಸ್ ವೆರಿ ಸೇಫ್. ಆಲ್ರೆಡಿ ಗ್ರೌಂಡ್ ಅಲ್ಲಿ ಟೀಮ್ ರೆಡಿ ಇದೆ ಇವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ಡಾಕ್ಟರ್ಸ್ ಕೂಡ ರೆಡಿ ಇದ್ದಾರೆ. ಸ್ಪ್ಲಾಶ್ ಡೌನ್ ಆದ ತಕ್ಷಣ ಈ ಎಲ್ಲಾ ಗಗನಯಾತ್ರಿಗಳನ್ನು ಅಲ್ಲಿ ನೇವಿ ಟೀಮ್, ಅಮೆರಿಕನ್ ನೇವಿ ಟೀಮ್ ಅವರು ಆ ಕ್ಯಾಪ್ಸೂಲ್ ಇಂದ ಹೊರಗಡೆ ಕರ್ಕೊಂಡು ಬಂದು ಅವರಿಗೆ ಒಂದು ಕ್ವಿಕ್ ಆಗಿ ಮೆಡಿಕಲ್ ಚೆಕಪ್ ಇರುತ್ತೆ. ಮೆಡಿಕಲ್ ಚೆಕಪ್ ಆದ್ಮೇಲೆ ಅವರನ್ನ ಅಲ್ಲಿ ಪುನಶ್ಚೇತನ ಶಿಬಿರಕ್ಕೆ ಕರ್ಕೊಂಡು ಹೋಗ್ತಾರೆ. ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತೀವಿ. ಅವ್ರು ಯಾಕಂದ್ರೆ ಈಗ 14-18 ದಿವಸ ಸ್ಪೇಸ್ ಅಲ್ಲಿ ಇರೋದ್ರಿಂದ ಸಾಕಷ್ಟು ಅವ್ರ ಬಾಡಿ ಮೇಲೆ ಪರಿಣಾಮ ಆಗಿರುತ್ತೆ.
ಅದೆಲ್ಲ ರೀಸೆಟ್ ಮಾಡೋದಕ್ಕೆ ಅವರಿಗೆ ರಿಜುವಿನೇಷನ್ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಸೆಂಟರ್ಗೆ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನೋಡಿ ಈಗ ಪ್ರಕ್ರಿಯೆ ಆಗ್ತಾ ಇದೆ. ಈಗೇನು ಸ್ಪ್ಲಾಶ್ ಡೌನ್ ಎನಿ ಮೂಮೆಂಟ್ ಇಟ್ ವಿಲ್ ಹ್ಯಾಪನ್ ನಾವು. ಮೋಡ ಇದೆ ಅಂತ ಅನ್ಸುತ್ತೆ. ಸ್ವಲ್ಪ ಕ್ಲಾರಿಟಿ ಇಲ್ಲ ಪಿಕ್ಚರ್. ಆದ್ರೂ ಬಹಳ ಸುಂದರವಾದಂತ ಮಾನವ ಸಾಧನೆಯ ಒಂದು ಅಮೋಘವಾದ ಪ್ರದರ್ಶನ. ಖಂಡಿತ ಇದು ಏನಂದ್ರೆ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪರಾಕಾಷ್ಠೆ. ಅದನ್ನ ನೋಡ್ತಾ ಇದೀವಿ ನಾವೀಗ. ನಿಜ, ನನ್ಗೂ ಆಗ ಅನಿಸ್ತಾ ಇದೆ ಸರ್, ಕ್ಲಾಪ್ ಮಾಡ್ದಂಗೆ ಕ್ಲಾಪ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಎಷ್ಟು ಒಳ್ಳೆ ಸಾಧನೆ ಅಲ್ವಾ ಅಂತ. ಟಚ್ ಆಯ್ತು ಭೂಮಿಗೆ. ಓಕೆ ಸರ್, ಪ್ಲೀಸ್ ಗೋ ಹೆಡ್. ಆ ಕರಾವಳಿಯ ನೀರಿನಲ್ಲಿ ಆ ನೀರಿಗೆ ಟಚ್ ಆಗಿದೆ. ಏನಂದ್ರೆ ಅಲ್ಲಿ ಕೂಡ ನೋಡಿ ಸಮುದ್ರ ಕೂಡ ಎಷ್ಟು ಶಾಂತವಾಗಿದೆ. ಅಲ್ಲೇನು ನಾವು ವೇವ್ಸ್ ನೋಡ್ತಾ ಇಲ್ಲ, ಏನು ನೋಡ್ತಾ ಇಲ್ಲ. ಸಮುದ್ರ ಕೂಡ ನಮ್ಮ ಶುಭಾಂಶು ಶುಕ್ಲಾ ಅವರನ್ನು ವೆಲ್ಕಮ್ ಮಾಡ್ತಾ ಇದೇನೋ ಅಂತ ಅನಿಸ್ತಾ ಇದೆ ನನಗೆ. ವಂಡರ್ಫುಲ್. ಹೀಗಾಗಿ ಈಗ ಈ ಕ್ಯಾಪ್ಸೂಲ್ಗೆ ನಮ್ಮ ಆಲ್ರೆಡಿ ಗ್ರೌಂಡ್ ಟೀಮ್ ರೆಡಿ ಇದೆ. ಎನಿ ಟೈಮ್ ದೇ ವಿಲ್ ರೀಚ್ ಇನ್ ಅ ಬೋಟ್. ಅಲ್ಲಿ ಹೋಗ್ಬಿಟ್ಟು ಇವ್ರನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದು ನಾನು ಹೇಳಿದಾಗ ಇಮಿಡಿಯೇಟ್ಲಿ ಒಂದು ಮೆಡಿಕಲ್ ಚೆಕ್ಅಪ್, ತದನಂತರದಲ್ಲಿ ಅವರನ್ನ ಪುನಶ್ಚೇತನ ಶಿಬಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಇದು ಮುಂದೆ ನಡೀತಕ್ಕಂತ ಪ್ರಕ್ರಿಯೆ. ಬಟ್ ಈಗ ಅಲ್ಲಿ ಕತ್ತಲು ರಾತ್ರಿ 3 ಗಂಟೆ ಅಂತ ಅನ್ಕೋತೀನಿ. ಈಗ ಅಲ್ಲಿ ಕ್ಯಾಲಿಫೋರ್ನಿಯಾ ಟೈಮ್ ಹೇಳ್ಬೇಕಂದ್ರೆ ರಾತ್ರಿ ಕರೆಕ್ಟ್ ಬೆಳಗಿನ ಜಾವ. ಓಕೆ. ಸೊ ಈಗ ಮುಂದೆ ನೆಕ್ಸ್ಟ್ ಇಮಿಡಿಯೇಟ್ ಅವ್ರನ್ನ ಒಳಗಡೆ ಕರ್ಕೊಳ್ಳೋದು ಕೃಷ್ಣಮೂರ್ತಿ ಅವರ ಹೇಗಿರುತ್ತೆ? ಅವ್ರಿಗೆ ಒಂದೇನು ಅಂತಂದ್ರೆ, ಈ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಪ್ಲೇನ್ ಅಲ್ಲೇ ಹೋಗಿ ಬಂದ್ರೆ ಏರ್ ಸಿಕ್ನೆಸ್ ಬರುತ್ತೆ, ಅದೇ ತರ ಅವರಿಗೆ ಸ್ಪೇಸ್ ಸಿಕ್ನೆಸ್ ಇದ್ದೇ ಇರುತ್ತೆ. ಯಾಕೆಂದ್ರೆ ನಾವು 18 ದಿವಸ ಆದ್ರ ಮೇಲೆ ಅಲ್ವಾ, ಈಗ ಅವರಿಗೆ ಗ್ರಾವಿಟಿ ಫೀಲ್ ಆಗ್ತಾ ಇದೆ. ನೌಕೆ ಒಳಗಡೆ ಇದ್ದಾಗ್ಲೂ ಈಗ ಅವ್ರಿಗೆ ಇನ್ನೂ ಹೊರಗಡೆ ಬಂದಿಲ್ಲ. ಅವರು ನೌಕೆ ಒಳಗಡೆ ಇದ್ದ ಡ್ರ್ಯಾಗನ್ ಕ್ಯಾಪ್ಸೂಲ್ ಒಳಗಡೆನೂ ಗ್ರಾವಿಟಿ ಫೀಲ್ ಆಗುತ್ತಾ? ಇಲ್ಲ, ಅರ್ಥ ಈಗ ಟಚ್ ಆಯ್ತು ಅಂದ್ರ ಮೇಲೆ ಮುಗಿತು. ಪ್ಯಾರಾಶೂಟ್ ಬರ್ತಿದ್ದಂಗೆ ಅವ್ರಿಗೆ ಗ್ರಾವಿಟಿ ಫೀಲ್ ಶುರು ಆಗುತ್ತೆ. ರೀ ಎಂಟ್ರಿ ಆಗ್ತಿದ್ದಂಗೂ ಕೂಡ ನಿಮಗೆ ಬರುತ್ತೆ. ಆರ್ಬಿಟ್ ಅಲ್ಲಿ ಇದ್ದಾಗ ನಿಮಗೆ ಗ್ರಾವಿಟಿ ಎಫೆಕ್ಟ್. ಅವರು ಏನೋ ರೀ ಎಂಟ್ರಿ ಆದ್ರಲ್ಲ ಮೇಡಮ್, ಅವಾಗಿನಿಂದ ಗ್ರಾವಿಟಿ ಪುಲ್ ಮಾಡುತ್ತೆ ಅವ್ರನ್ನ, ಅವಾಗಿನಿಂದ ಫೀಲ್ ಶುರು ಆಗುತ್ತೆ ಅವ್ರು. ಈಗ ನಾವು ಬ್ರೇಕ್ ತಗೊಳಕ್ಕೂ ಮುಂಚೆ ನಾವು ನೋಡ್ತಾ ಇದ್ದಾಗ ಅವರು 0G ನಲ್ಲಿದ್ರು. ಡ್ರ್ಯಾಗ್ ಶುರು ಆದ್ರ ಮೇಲೆ ಅಪ್ ಟು 4.5G ತನಕ ಅವರು ಗ್ರಾವಿಟಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಸೊ ನಿಮ್ಗೆ ಅದು ಗೊತ್ತಾಗ್ತಿದೆ ಅಲ್ಲಿ ಗ್ರಾವಿಟಿ ಎಷ್ಟು ಪ್ರಮಾಣದಲ್ಲಿ 4.5G ತನಕ ಬಂತು. ಅದನ್ನೇ ನಾನು ನಿಮಗೆ ಹೇಳೋಣ ಅಂತಿದ್ದೆ. ಈಗ ಅವ್ರು 18 ದಿವಸ 19 ದಿವಸ ಹಿಂದೆ 1G ನಲ್ಲಿದ್ರು. ನಮ್ಮ ಶುಭಾಂಶು ಶುಕ್ಲಾ ಅವರು 1G ನಲ್ಲಿದ್ರು, ಅಂದ್ರೆ ಇಂಡಿಯಾದಲ್ಲಿದ್ದಾಗ, ಅಮೆರಿಕದ ಭೂಮಿ ಮೇಲೆ ಇದ್ದಾಗ. ಸ್ಪೇಸಿಗೆ ಹೋಗ್ಬೇಕಾದ್ರೆ 3-4G ತನಕ ಅವರಿಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಯಾವಾಗ ರಾಕೆಟ್ ಫೈರಿಂಗ್ ನಿಂತೋಯ್ತು ಆಗ 0G ಬಂತು. 18 ದಿವಸ 0G ಇದ್ರು. ಈಗ ಕೆಲವೊಂದು 10 ನಿಮಿಷ ಹಿಂದೆ ಅಪ್ ಟು 4.1G ತೋರಿಸ್ತಾ ಇತ್ತು. 4 ರೀ ಎಂಟ್ರಿ ಆಗ್ಬೇಕಾದ್ರೆ ಸ್ಟ್ರಾಂಗ್ ಗ್ರಾವಿಟೇಷನಲ್ ಪುಲ್. ಅದು ಶ್ವಾಸಕೋಶದ ಮೇಲೆ ಮತ್ತೆ ಬ್ರೈನ್ ಇವೆರಡಕ್ಕೆ ಭಾರಿ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅವ್ರೀಗ ನೋಡಿ ಅಲ್ಲಿ ಅಂತರಿಕ್ಷದಲ್ಲಿ ತೇಲಾಡ್ತಾ ಇದ್ರು ಅವರು. ಈಗ ಬಂದ್ಮೇಲೆ ಅವ್ರು ನಡೆಯೋದನ್ನ ಕಲಿಬೇಕು. ಅವ್ರು ಆಕ್ಚುಲಿ ಆತರ ನಡೆಯೋದನ್ನ ಮರೆತು ಬಿಟ್ಟಿರ್ತಾರೆ. ಆ ಲೆವೆಲ್ಗೆ ಅವ್ರಿಗೆ ಬಾಡಿ ಎಫೆಕ್ಟ್ ಆಗಿರುತ್ತೆ.